ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇವಲ ಶಾಂಪು ಇದ್ದರೆ ಸಾಕು ಬಾತ್ರೂಮ್ನ ಉಜ್ಜದೆ ತಿಕ್ಕದೆ ಪಳಪಳ ಅಂತ ಹೊಳಿಸ್ಬೋದು. ಹಾಗಿದ್ರೆ ಬನ್ನಿ, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣಿನ ಸೀಸನ್ನಲ್ಲಿ ಕಲ್ಲಂಗಡಿ ಹಣ್ಣನ್ನು ನಾವು ತುಂಬ ತಿಂತಾನೆ ಇರ್ತೀವಿ. ಈ ಬೇಸಿಗೆ ಮುಗಿಯೋದ್ರೊಳಗೆ ಏನಿಲ್ಲ ಅಂತಂದ್ರೂ ಬರೋಬ್ಬರಿ ಮನೇಲಿ ಕಲ್ಲಂಗಡಿ ಹಣ್ಣು ಇರಲಾರ್ದೇ ಇರೋದೇ ಇಲ್ಲ. ಹಾಗಿದ್ದಾಗ ಕಲ್ಲಂಗಡಿ ಹಣ್ಣನ್ನು ತಿಂದುಬಿಟ್ಟು ಅದರ ಮೇಲ್ಗಡೆಯ ಅಥವಾ ಹಿಂದಿನ ಸಿಪ್ಪೆನ ಹಾಗೆ ಬಿಸಾಕ್ತಾ ಇರ್ತೀವಲ್ವ, ಅದ್ರ ಬದಲು ಇವತ್ತು ನಾನು ನಿಮಗೊಂದು ಸಿಂಪಲ್ ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಮಾಡೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ. ಹಾಗಿದ್ರೆ ನೋಡಿ, ಹಿಂದಿನ ಭಾಗವನ್ನು ತೆಗಿಬೇಕು. ಪೀಲರ್ ಸಹಾಯದಿಂದ ಎಲ್ಲವನ್ನು ಮೇಲ್ಗಡೆ ಭಾಗನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿ ತಕ್ಕೊಂಡ್ಬಿಟ್ಟು ಏನಿದೆ ನೋಡಿ, ಎಲ್ಲ ತೆಗೆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಆಗಿರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಎರಡು ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಬಾಕ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೂಡ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ದಪ್ಪನೇ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಇದೇ ರೀತಿ ನೀವು ಇಟ್ಕೊಳ್ಳಿ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗಂತೂ ಬೇಸಿಗೆ ರಜದಲ್ಲಿ ಮಕ್ಕಳೆಲ್ಲ ಮನೇಲೇ ಇರ್ತಾರಲ್ವ, ಅವರಿಗೆ ಈ ರೀತಿ ನಾವೇನಾದರೂ ಒಂದು ಹೊಸ ಟೇಸ್ಟನ್ನು ಮಾಡ್ಕೋಬೇಕು, ವೇಸ್ಟ್ ಆಗಲಾರ್ದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಏನಾದರೂ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದರೆ ಈ ರೆಸಿಪಿ ತುಂಬ ಇಷ್ಟಪಡ್ತಾರೆ. ಮಕ್ಕಳು ಕೂಡ ಅಷ್ಟೇ ನೋಡಿ. ಹಾಗೆ ಮಕ್ಕಳಿಗೆ ಕೂಡ ಇದು ಇಷ್ಟ ಆಗುತ್ತೆ. ಏನಾದರೂ ಅಡುಗೆಗಾಗಿರ್ಬೋದು ಅಥವಾ ಸ್ವೀಟ್ಸ್ ಏನಾದರೂ ಮಾಡಿದಾಗ ಕೂಡ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ನೋಡಿ. ನಾನು ಇಲ್ಲಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನನ್ನ ಹತ್ರ ಏನಿಲ್ಲ ಅಂತಂದರೂ ಒಂದು ಅರ್ಧ ಕಲ್ಲಂಗಡಿ ಭಾಗ ಇತ್ತು. ಅದರಲ್ಲಿ ನಾನು ಮಿನಿಮಮ್ ಅರ್ಧಕ್ಕರ್ಧ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಈಗ ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಒಂದು ಕಡೆಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನೀರಿನಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಅಥವಾ ಒಂದು ಚಾ ಕುಡಿಯೋ ಕಪ್ ಇರುತ್ತಲ್ವ, ಅಷ್ಟೇ ಹಾಕೋಬೇಕಾಗುತ್ತೆ. ಒಂದು ಗ್ಲಾಸ್ ಕರೆಕ್ಟಾಗಿ ಹಾಕಿಬಿಟ್ಟು ಒಂದು ಸತಿ ಕುದಿಯೋಕ್ಕೆ ಬಿಟ್ಬಿಡೋಣ. ಈ ರೀತಿ ಕುದ್ದ ತಕ್ಷಣ ನೋಡಿ, ಅದರಲ್ಲಿರುವಂಥ ನೀರೇನಿದೆ ಅದು ಎಲ್ಲ ಹೋಗಬೇಕು, ಮೆತ್ತಗಾಗಬೇಕು. ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೇನಿದೆ ಮೆತ್ತಗಾದ್ಮೇಲೆ ಒಂದು ಗ್ಲಾಸ್ ಏನು ತೊಗೊಂಡಿರ್ತೀವಲ್ವ, ಅಷ್ಟೇ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ತೊಗೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಕುದಿಯೋಕ್ಕೆ ಬಿಡಬೇಕು ನೋಡಿ. ಈ ರೀತಿ ಒಂದು ಕುದಿ ಬಂದರೆ ಸಾಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಕರಗಿದ ತಕ್ಷಣವೇ ನಾವೇನು ಆಲ್ರೆಡಿ ತೆಗೆದಿಟ್ಕೊಂಡಿದ್ವಲ್ವ, ಕಲ್ಲಂಗಡಿ ಹಣ್ಣಿನಲ್ಲಿರುವಂಥ ನೀರನ್ನು ಬಸಿದ್ಬಿಟ್ಟು ಈಗ ಇದರಲ್ಲಿ ಹಾಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಸಕ್ಕರೆ ಏನಿದೆ ಈ ಒಂದು ಕಲ್ಲಂಗಡಿ ಹಣ್ಣಿನ ತಿರುಳಿನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಕುದಿಸ್ಕೋಬೇಕಾಗತ್ತೆ. ಒಂದೇ ಸತಿ ಈ ರೀತಿ ಕುದಿಸ್ಕೊಂಡ್ಬಿಟ್ಟು ಒಂದು ಏನಿಲ್ಲ ಅಂತಂದರೂ ನೀವು ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಮಿನಿಮಮ್ 2 to 3 ಮಂತ್ಸ್ ತನಕ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಟೂಟಿ ಫೂಟಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿ. ಬಟ್ ಇಲ್ಲಿ ನಾನು ಸಣ್ಣ ಸ್ಲೈಸ್ನ ತೊಗೊಂಡಿಲ್ಲ, ದಪ್ಪನವೇ ತೊಗೊತಾ ಇರೋದು ನೋಡಿ. ಇವಾಗ ರೆಡಿ ಆಗಿದೆ. ಈಗ ಇದು ಆರೋಕ್ಕೆ ಬಿಡಬೇಕು. ಒಂದು 10 ನಿಮಿಷಗಳ ಕಾಲ ಆರೋಕ್ಕೆ ಬಿಟ್ಟರೆ ಆಯಿತು. ಸಕ್ಕರೆ ಒಳಗೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ ತಕ್ಷಣ ನಾನು ಇಲ್ಲಿ 2 ಬಟ್ಲ ತೊಗೊಂಡಿದ್ದೀನಿ. 2 ಬಟ್ಲದಲ್ಲಿ ಫುಡ್ ಕಲರ್ ಆಪ್ಷನಲ್ಲು, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೆ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ, ಇನ್ನೊಂದಕ್ಕೆ ಒಂದು ಆರೆಂಜ್ ಕಲರ್ ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಗ್ರೀನ್ ಕಲರ್ ಕೂಡ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ. ಇವಾಗ ನಾನು ಯೆಲ್ಲೋ ಮತ್ತು ಆರೆಂಜ್ ಎರಡನ್ನೂ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ನಾವು 2 ದಿನಗಳ ಕಾಲ ಬಿಸಿಲಿಗೆ ಬಿಡಬೇಕಾಗುತ್ತೆ. ಈ ಸಕ್ಕರೆ ಏನಿದೆ ನೋಡಿ ಕರೆಕ್ಟಾಗಿ ಅದಕ್ಕೆ ಅಂಟ್ಕೊಳೋವರೆಗೂ, ಮತ್ತು ಈ ಪ್ಲೇಟಿಂದ ಅದು ಎದ್ದೇಳಬೇಕು ಅಲ್ಲಿವರೆಗೆ ಇದನ್ನು 2 ದಿನ ಬಿಡಬೇಕಾಗುತ್ತೆ. ಹಾಗೆ ಬನ್ನಿ, ನೆಕ್ಸ್ಟ್ ಟಿಪ್ ತೋರಿಸ್ತಾ ಇದ್ದೀನಿ. ಅದೇ ತಿರುಳಿನಿಂದ ಅಂದರೆ ಅದೇ ಒಂದು ಕಲ್ಲಂಗಡಿ ಹಣ್ಣಿಂದ ಉಳಿದಿರುತ್ತಲ್ವ, ಅರ್ಧ ಭಾಗ ನಾನು ಅರ್ಧ ಭಾಗದಲ್ಲಿ ಮಾಡ್ಕೊಂಡಿರೋದು. ಇನ್ನೊಂದು ಅರ್ಧ ಭಾಗದಲ್ಲಿ ಏನಿದೆ ನೋಡಿ, ಮೇಲ್ಗಡೆಯ ಭಾಗನ ಸಿಪ್ಪೆ ತೆಗಿತಾ ಇದ್ದೀನಿ. ಈ ದೋಸೆ ಎಲ್ಲ ಮಾಡ್ತಾ ಇರ್ತೀರ, ಮನೆಯಲ್ಲಿ ದೋಸೆ ಮಾಡ್ತಾ ಇರ್ತೀರ, ಉದ್ದಿನಬೇಳೆ ಜಾಸ್ತಿ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರು ಅಥವಾ ಎಸಿಡಿಟಿ ಪ್ರಾಬ್ಲಮ್ ಇದ್ದವರು ಅವ್ರಿಗೆಲ್ಲ ಇಷ್ಟ ಇರಲ್ಲ. ಆದರೆ ದೋಸೆ ಮಾತ್ರ ಮೆತ್ತಗೆ ಬರಬೇಕು, ಚೆನ್ನಾಗಿ ಬರಬೇಕು ಅನ್ನೋ ಹಾಗಿದ್ದರೆ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ನಾನಿಲ್ಲಿ ತೊಗೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ಮೇಲ್ಗಡೆ ಭಾಗನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಅದರ ಒಳಗಡೆ ಇರುವಂಥ ತಿರುಳು ಏನಿರುತ್ತಲ್ಲ ಅದನ್ನು ಸಣ್ಣದಾಗಿ ತುರಿದಿಟ್ಕೋಬೇಕಾಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಮಿಕ್ಸಿ ಜಾರಿಗೆ ಹತ್ರ ಹಾಕ್ಕೋಬೋದು. ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ತುಂಬ ತೆಳುವಾಗಿ ನೀರಾಗಿ ಬರುತ್ತೆ. ಆ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ತುರಿದಾದರೂ ಇಟ್ಕೋಬೋದು. ನಾನು ಇಲ್ಲಿ ಎಲ್ಲವನ್ನು ಕೂಡ ತುರಿದೇ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಭಾಗ ಅಷ್ಟೇ ಹಾಕ್ಕೊಂಡಿರೋದ್ರಿಂದ ನನಗೆ ಕ್ವಾಂಟಿಟಿ ಒಂದು ಅರ್ಧ ಗ್ಲಾಸ್ ಅಷ್ಟು ಬರುತ್ತೆ, ಅಥವಾ ಒಂದು ಕಪ್ ಆಗೋಷ್ಟು ಅಷ್ಟೇ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು 2 ದಿನ ಇಟ್ಟಿರ್ತೀವಿ ದೋಸೆ ಇಟ್ಟು, ಅದೇನಾದರೂ ಹುಳಿಯಾಗಿತ್ತೆ ಅನ್ನೋ ಹಾಗಿದ್ರೆ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ವೀಟ್ನೆಸ್ ಇರೋದ್ರಿಂದ ಈ ಒಂದು ದೋಸೆ ಇಟ್ಟು ಹುಳಿ ಬಿಡೋದಿಲ್ಲ ಜಲ್ದಿ. ಹಾಗೆ ಮೆತ್ತಗಾಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ನೀವೇನಾದರೂ ಕಲ್ಲಂಗಡಿ ಹಣ್ಣಿನ ತಿರುಳಿನ ಹಾಕಿಬಿಟ್ಟು ಆ್ಯಡ್ ಮಾಡಿಕೊಟ್ರೆ ಗೊತ್ತೇ ಆಗೋದಿಲ್ಲ, ಇಷ್ಟಪಟ್ಟು ತಿಂತಾರೆ ನೋಡಿ. ನಾನು ನಿಮಗೆ ಒಂದು 2 ಹಾಕಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಇಷ್ಟಪಡ್ತೀರಾ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಹುಳಿಯಾಗಿದೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ದೋಸೆ ಎಷ್ಟು ಮೆತ್ತಗೆ, ಎಷ್ಟು ಸ್ಮೂತಾಗಿದೆ ನೋಡಿ. ಹಾಗೆ ಬನ್ನಿ, ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಕಬ್ಬಿನ ಜ್ಯೂಸನ್ನ ಕುಡಿಬೇಕು ಅನ್ನೋ ಹಾಗಿದ್ದರೆ ಈ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲೇ ಸುಲಭವಾಗಿ ಕಬ್ಬಿಲ್ಲದೆ ಕಬ್ಬಿನ ಜ್ಯೂಸನ್ನು ಮಾಡ್ಕೋಬೋದು.
ಫಸ್ಟಿಗೆ ನಾನು ಇಲ್ಲಿ ಪುದೀನಾನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಾಗುವಷ್ಟು ಪುದೀನಾನ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ಮಣ್ಣಿದ್ರೆ ಅದೆಲ್ಲವೂ ಕೂಡ ಕ್ಲೀನ್ ಆಗಬೇಕು. ಹಾಗಾಗಿ ನೀರಿನಲ್ಲಿ ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ. ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಕೊಂಡು ಬಿಡೋಣ. ಈ ಕಬ್ಬಿಲ್ಲದೆ ಕಬ್ಬಿನ ಜ್ಯೂಸನ್ನ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ. ಹೆಲ್ತಿ ಡ್ರಿಂಕ್ ಅಂದರೆ ಸುಳ್ಳಾಗೋದಿಲ್ಲ. ನೆಕ್ಸ್ಟ್ ನೋಡಿ 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಪುದೀನ ಮತ್ತು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಹೆಚ್ಚು ಕಮ್ಮಿ ಬೇಕಾದರೆ ನೀವು ಆಪ್ಷನಲ್ಲು, ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೋಟಲಾಗಿ 7 ರಿಂದ 8 ಜನಕ್ಕೆ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ 2 ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನೀವು ನಿಮಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಬೇಕು ಅನ್ನೋಗಿದ್ರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಹಸಿ ಶುಂಠಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರಬೇಕು. ಈ ರೀತಿ ಬ್ಲೆಂಡ್ ಆಗಬೇಕು ನೋಡಿ. ಇಷ್ಟಾದರೆ ಸಾಕು. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನೀವು 1 ಲೀಟ್ರ್ ಅಥವಾ 1.5 ಲೀಟ್ರ್ ಆಗೋಷ್ಟು ನೀರನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 1 ಲೀಟ್ರ್ ಆಗೋಷ್ಟು ನೀರನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಏನಾದರೂ ಐಸ್ ಕ್ಯೂಬ್ಸ್ ಹಾಕೋ ಹಾಗಿದ್ದರೆ ಅವಾಗಿಂದವಾಗೆ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅನ್ನೋ ಹಾಗಿದ್ದರೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಕೋಲ್ಡ್ ಆಗಬೇಕು ಅನ್ನೋ ಹಾಗಿದ್ದರೆ ನಾವು ಒಂದು ಹಾಫ್ ಆನ್ ಅವರು ಫ್ರಿಜ್ನಲ್ಲಿ ಇಟ್ಟಿದ್ದೆ. ತುಂಬ ನೀಟಾಗಿ ಕೋಲ್ಡಾಗಿ ಬಂದಿದೆ. ತುಂಬ ಸ್ಮೂತಾಗಿದೆ. ಟೇಸ್ಟ್ ಕೂಡ ಸೂಪರಾಗಿದೆ ಸ್ನೇಹಿತರೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಈಗ ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಫ್ರಿಜ್ನಲ್ಲಿ ಇಟ್ಟಿದ್ದನ್ನು ತೆಗಿತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಕಬ್ಬಿಲ್ಲದೆ ಕಬ್ಬಿನ ಹಾಲಿನ ಜ್ಯೂಸ್. ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. 1-2 ಐಸ್ ಕ್ಯೂಬ್ನ ಹಾಕ್ಕೊಂಡು ಕುಡಿದ್ರೆ ಸಾಕು, ಸಖತ್ತಾಗಿರುತ್ತೆ. ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೋಬೋದು. ಏನಾದರೂ ಮಕ್ಕಳು ತುಂಬ ಬೇಡ್ತಾ ಇದ್ದಾರೆ ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಆಗಿದೆ ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತೇಳಿ. ಕಬ್ಬಿಲ್ಲದೆ ಕಬ್ಬಿನ ಹಾಲು ರೆಡಿಯಾಗಿದೆ. 2 ಸ್ಪೂನ್ ಹಾಕಿದರೆ ಸಾಕು. ಕ್ಲಿನಿಕ್ ಪ್ಲಸ್ ಶಾಂಪು ಇದ್ದರೆ ಸಾಕು. ಟಾಯ್ಲೆಟ್ ಪಳ ಅಂತ ಹೊಳೆಯುತ್ತೆ. ತುಂಬ ಈಸಿಯಾಗಿ ಸುಲಭವಾಗಿ ನಿಮ್ಮ ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಹಳೆಯ ಕರೆ ಕಟ್ಟಿರುವ ಬಾತ್ರೂಮ್ ಆಗಿದ್ರೂ ಕೂಡ ಕ್ಲೀನ್ ಆಗುತ್ತೆ ನೋಡಿ. ಹಾಗಿದ್ರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಈ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಂಬಿಡಿ. ಬಿಸಿ ನೀರು ಇರಬೇಕು ಸ್ನೇಹಿತರೆ. ಬಿಸಿ ನೀರು ಇತ್ತಂದರೆ 30 ವರ್ಷದ ಹಳೆಯ ಕರೆ ಕಟ್ಟಿರುವ ಬಾತ್ರೂಮ್, ಟಾಯ್ಲೆಟ್ ರೂಮ್ ಎಲ್ಲವೂ ಕೂಡ ಪಳ ಅಂತ ಹೊಳೆಯುತ್ತೆ. ಫಸ್ಟು ನಾನಿಲ್ಲಿ ಹಳ್ಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಳ್ಳುಪ್ಪನ್ನ ಹಾಕಿದ್ಮೇಲೆ ₹1 ಶಾಂಪೂ ಅಷ್ಟೇ. ಜಾಸ್ತಿ ಸಮಯ ತೊಗೊಳೋದಿಲ್ಲ, ಹಾಗೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗೋದಿಲ್ಲ. ಕೇವಲ ₹2 ರಿಂದ ₹3 ಅಷ್ಟೇ ಜಾಸ್ತಿ ಹೋಗೋದು, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಒಂದು ಶಾಂಪೂ ಹಾಕಿದ್ಮೇಲೆ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಡಾನ ಹಾಕಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಬುರುಕು ಬರ್ತಾ ಇದೆ. ಬಿಸಿ ನೀರಿನಲ್ಲಿ ಹಾಕಿದ ತಕ್ಷಣವೇ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಅಲ್ವಾ. ಇದನ್ನು ನಿಮ್ಮ ಟಾಯ್ಲೆಟ್ ರೂಮಿಗೆ ಹಾಕೋದ್ರಿಂದ ಎಷ್ಟೇ ಹಳೆಯ ಕರೆ ಕಟ್ಟಿರೋದ್ರೂ ಕೂಡ ಎಲ್ಲ ಕೂಡ ಮಾಯವಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಪ್ಥಲಿನ್ ಬಾಲ್ ತೊಗೊಂಡಿದ್ದೀನಿ. ನುಸಿ ಮದ್ದು ಅಥವಾ ಡಾಂಬರ್ ಗುಳಿಗೆ ಅಂತ ಕೂಡ ಹೇಳ್ತಾರೆ. ಇದನ್ನು 1 ತೊಗೊಂಡಿದ್ದೀನಿ. ಇದರಿಂದ ಇನ್ಫೆಕ್ಷನ್ಸ್ ಏನೇ ಇದ್ದರೂ ಅಥವಾ ಜಿರ್ಲೆ ಹಲ್ಲಿಗಳು ಏನೇ ಇದ್ದರೂ ಕೂಡ ಹೋಗೋದಕ್ಕೋಸ್ಕರ, ಹಾಗೆ ನಮ್ಮ ಟಾಯ್ಲೆಟ್ ರೂಮ್ ಯಾವಾಗಲೂ ಸ್ವಚ್ಛವಾಗಿರಲಿ ಅನ್ನೋದಕ್ಕೋಸ್ಕರ ಹಾಕೋದು ನೋಡಿ. ಎಲ್ಲ ಬ್ಯಾಕ್ಟೀರಿಯಾಸ್ ಏನಿದಾವೆ ಅವೆಲ್ಲವೂ ಕೂಡ ಸತ್ತೋಗ್ತವೆ. ನೆಕ್ಸ್ಟ್ ಇದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಟಾಯ್ಲೆಟ್ ರೂಮ್ ಎಷ್ಟೇ ಹಳೇದಾಗಿದ್ರೂ ಪರವಾಗಿಲ್ಲ, ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಎಷ್ಟೇ ಹೊಲಸಾಗಿದ್ರೂ ಪರವಾಗಿಲ್ಲ. ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಮುಗಿಯುತ್ತೆ ನೋಡಿ. ಈಗ ನಾನು ಒಂದು ಜಗ್ನಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಮ್ಮ ಟಾಯ್ಲೆಟ್ ರೂಮಿಗೆ ಹಾಕಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಸಾಕು. ಬಿಸಿ ನೀರು ಇರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಎಷ್ಟೇ ಎಲ್ಲೆಲ್ಲಿ ಕರೆ ಕಟ್ಟಿರುತ್ತೋ, ಎಲ್ಲೆಲ್ಲಿ ಹೊಲಸಾಗಿರುತ್ತೋ, ಅದರಲ್ಲಿ ಉಪ್ಪು ನೀರು ಇರುವಂತಹ ಟಾಯ್ಲೆಟ್ಗಳಂತೂ ತುಂಬ ಹೊಲಸಿರುತ್ತೆ. ಜಲ್ದಿ ಕ್ಲೀನ್ ಆಗೋದೇ ಇಲ್ಲ. ಒಂದು 4 ರಿಂದ 5 ಸತಿ ಈ ರೀತಿ ನೀವು ಮಾಡ್ಕೊಳ್ಳಿ. ತಿಂಗಳಲ್ಲಿ ವಾರಕ್ಕೆ 1 ಟೈಮ್ ಅಥವಾ 15 ದಿನಕ್ಕೆ 2 ಟೈಮ್ ಈ ರೀತಿ ನೀವು ಮಾಡ್ಕೊಳೋದ್ರಿಂದ ಬರ್ತಾ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಒಂದೇ ಟೈಮಿಗೆ ಇದು ಕ್ಲೀನ್ ಆಗೋದಿಲ್ಲ. ನಾನು ಕೂಡ ಇದನ್ನು ಮಾಡ್ತಾ ಇರೋದ್ರಿಂದನೇ ಸ್ವಚ್ಛವಾಗಿರೋದು. ನೋಡಿ ಎಷ್ಟು ನೀಟಾಗಿ ಚೇಂಜಸ್ ಆಗ್ತಾಯಿದೆ ಅಂತೇಳಿ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಈಸಿಯಾಗಿ ನಿಮ್ಮ ಟಾಯ್ಲೆಟ್ ರೂಮ್ ಪಳ ಅಂತ ಹೊಳೆಯುತ್ತೆ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.